ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಈಸಿ ಆಗಿ ಎಕ್ಸೈಟಿಂಗ್ ಆಗಿರೋಂಥ ಒಂದು ಜಾಬ್ನ ತೊಗೊಂಡು ಬಂದಿದ್ದೀನಿ. ಹೌದು, ಕಂಪ್ನಿ ನೋಡಿದ್ರೆ ನೀವು ಆ್ಯಕ್ಟಿಂಗ್ ಔಟ್ ಲೌಡ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರುವಂಥದ್ದು. ಇನ್ನು ರೋಲ್ ನೋಡಿದ್ರೆ ನಿಮಗೆ ಕಂಟೆಂಟ್ ರೈಟಿಂಗ್ ಆಗಿರುತ್ತೆ. ವರ್ಕ್ ಮೋಡ್ ನಿಮಗೆ 100% ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಯಾವುದೇ ರೀತಿಯಾದಂಥ ಆಫೀಸ್ ವರ್ಕ್ ಅಥವಾ ಫೀಲ್ಡ್ ವರ್ಕ್ ಇಲ್ಲಿ ಇರೋದಿಲ್ಲ. ಇನ್ನು ಎಲಿಜಿಬಿಲಿಟೀಸ್ ನೋಡಿದ್ರೆ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ, ಯಾರೆಲ್ಲ ಗ್ರ್ಯಾಜುಯೇಟ್ಸ್ ಆಗಿದ್ದೀರಾ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾವುದೇ ರೀತಿಯಾದಂಥ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು ಅನ್ನೋದು ಏನೂ ಕೂಡ ಇರೋದಿಲ್ಲ. ಹಾಗೆ ಸ್ಯಾಲ್ರಿ ನೋಡಿದ್ರೆ ನಿಮಗೆ 45ಇಂದ 50,000 ಪರ್ ಮಂತ್ ಇವರು ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ. ನಿಮಗೆ ಬೇಸಿಕ್ ಇಂಗ್ಲೀಷ್ ಬರೆಯೋದಕ್ಕೆ ಓದೋದಕ್ಕೆ ಬರುತ್ತೆ ಅಂದರೆ ಇಲ್ಲಿ ಸಾಕಾಗಿರುತ್ತೆ. ಯಾವುದೇ ರೀತಿ ಎಕ್ಸ್ಟ್ರಾ ಸ್ಕಿಲ್ಸ್ ಅಥವಾ ನಾಲೆಜ್ ಇಲ್ಲಿ ಬೇಕಾಗಿರೋದಿಲ್ಲ. ಇನ್ನು ಕಂಟೆಂಟ್ ರೈಟಿಂಗ್ ವರ್ಕ್ ಹೇಗೆ ಮಾಡೋದು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರು ಅಡ್ವರ್ಟೈಸ್ಮೆಂಟ್ಸ್ ನೋಡಿರ್ತೀರ, ಲ್ಯಾಕ್ಮಿ ಆ ರೀತಿ ಲಿಪ್ಸ್ಟಿಕ್ಸ್ ಯಾವುದಾದ್ರೂ ಒಂದು ಅಡ್ವರ್ಟೈಸ್ಮೆಂಟ್ಸ್ ನೋಡಿರ್ತೀರ, ಅಲ್ಲಿ ಒಂದು ಸೀನ್ ಅಥವಾ ಒಂದು ಟಾಪಿಕ್ ಇರುತ್ತೆ ಅಲ್ವಾ, ಅದೇ ರೀತಿ ನೀವು ಕೂಡ ಇಲ್ಲಿ ಬರ್ಕೊಡ್ಬೇಕಾಗಿರುತ್ತೆ. ಯಾವ್ದಾದ್ರು ಕಂಪ್ನಿಗಳಿಗೆ ಅಥವಾ ಸೋಷಿಯಲ್ ಮೀಡಿಯಾಸ್ಗಳಿಗೆ ಬರ್ಕೊಡ್ಬೇಕಾಗಿರುತ್ತೆ. ನಿಮ್ಗೆ ಅಕಸ್ಮಾತ್ ಬರೋದಿಲ್ಲ ಅಂದರೆ ChatGPT ಕೂಡ ಯೂಸ್ನ ಮಾಡ್ಬೋದು. ಅದನ್ನು ಕಂಪ್ನಿಯವರೇ ಅಪ್ರೂವ್ ಕೂಡ ಮಾಡಿದ್ದಾರೆ. ChatGPTಯಲ್ಲಿ ಬರೋದನ್ನ ನೀವು ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡಿಕೊಂಡು ಎಕ್ಸೈಟಿಂಗ್ ಆಗಿ ಕಾಣೋ ರೀತಿ ಬರೆದು ಕೊಡಬೇಕಾಗಿರುತ್ತೆ. ಇದಕ್ಕೆ ನಿಮ್ಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ, ರಿಜಿಸ್ಟ್ರೇಷನ್ಸ್ನ ಕೇಳೋದಿಲ್ಲ ಅಥವಾ ಏನು ಟ್ರೈನಿಂಗ್ ಫೀಸ್ನು ಕೂಡ ಅವ್ರು ನಿಮಗೆ ಕೇಳೋದಿಲ್ಲ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಇದು ಜೆನ್ಯೂನ್ ಆಗಿ ವೆರಿಫೈಡ್ ಕೂಡ. ಇಲ್ಲಿ ನಾನು ಕಂಪ್ನಿ ವರ್ಕ್ ಇದೆ ಅಂತ ಇನ್ಫಾರ್ಮ್ ಮಾಡ್ತಿರ್ತೀನಿ. ನಾನು ಯಾವುದೇ ರೀತಿಯಾದಂಥ ಅಮೌಂಟ್ಸ್ನು ಕೂಡ ಇಲ್ಲಿ ಕೇಳೋದಿಲ್ಲ. ಕಂಪ್ನಿಯವರು ಕೂಡ ಯಾವುದೇ ರೀತಿ ಅಮೌಂಟ್ಸ್ನ ಕೇಳೋದಿಲ್ಲ. ನೀವು ಕೂಡ ಯಾರಿಗೂ ಪೇ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ. ಇನ್ನು ಈ ವಿಡಿಯೋದಲ್ಲಿ ಹೇಗೆ ಅಪ್ಲೈನ ಮಾಡಬೇಕು, ನೀವು ಹೇಗೆ ಕೆಲಸನ ಮಾಡಬೇಕು, ಕೆಲವೊಂದು ಟಿಪ್ಸ್ ಟ್ರಿಕ್ಸ್ಗಳನ್ನ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ನ ಮಾಡಿರ್ತೀನಿ. ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ನೀವಿಲ್ಲಿ ನೋಡಿದ್ರೆ ಲಿಂಕ್ಡ್ಇನ್ ಪ್ರೊಫೆಷನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಬಗ್ಗೆ ನಾನು ಇವಾಗ ಇನ್ಫಾರ್ಮೇಷನ್ನ ಕೊಡ್ತಾ ಇರೋದು. ಜೂನಿಯರ್ ಕಂಟೆಂಟ್ ರೈಟಿಂಗ್ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಹಾಗೆ ಆ್ಯಕ್ಟಿಂಗ್ ಔಟ್ ಲೌಡ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು ಇಂಡಿಯನ್ ಆಗಿರಬೇಕು. ಹಾಗೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ರಿಮೋಟ್ ಜಾಬ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಜಾಬ್ ಬಗ್ಗೆ ಇನ್ಫಾರ್ಮೇಷನ್ಸ್ನ ನೋಡೋದಾದ್ರೆ ಅಬೌಟ್ ದ ಜಾಬ್ ಅಂತ ಕೊಟ್ಟು ಲೊಕೇಶನ್ ರಿಮೋಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಕಂಪ್ನಿ ಆ್ಯಕ್ಟಿಂಗ್ ಔಟ್ ಲೌಡ್ ಅಂತ ಕೂಡ ಮತ್ತೆ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಕಂಪ್ನಿ ಬಗ್ಗೆ ಕೆಲವೊಂದಷ್ಟು ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಯಾವಾಗ ಓಪನ್ ಆಗಿದ್ದು, ಎಷ್ಟು ಬ್ರಾಂಚಸ್ ಇದೆ ಅನ್ನೋದೆಲ್ಲ ಇಲ್ಲಿ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ನೀವು ಅದನ್ನು ಓದ್ಕೊಬೋದು. ಇನ್ನು ಕೆಲಸದ ಇನ್ಫಾರ್ಮೇಷನ್ ಕಡೆ ಬರೋದಾದರೆ ನೀವು ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದರೆ ಅಬೌಟ್ ದ ರೋಲ್ ಅಂತ ಇಲ್ಲಿ ಮೆನ್ಷನ್ ಮಾಡಿ, ವಿ ಆರ್ ಲುಕಿಂಗ್ ಫಾರ್ ಅ ಜೂನಿಯರ್ ಕಂಟೆಂಟ್ ರೈಟಿಂಗ್ ವಿತ್ ಅ ಪ್ಯಾಷನ್ ಫಾರ್ ಸ್ಟೋರಿ ಟೆಲ್ಲಿಂಗ್ ಆ್ಯಂಡ್ ಟೇಕ್ ಆ್ಯನ್ ಐ ಆನ್ ಅ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಜೂನಿಯರ್ ಕಂಟೆಂಟ್ ರೈಟಿಂಗ್ ಅಂದರೆ ಕಂಟೆಂಟ್ ರೈಟಿಂಗ್ ಜಾಬ್ಗೆ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಯಾರು ಪ್ಯಾಷನೆಟ್ ಇದ್ದಾರೆ ಸ್ಟೋರಿ ಟೆಲ್ಲಿಂಗ್ ಬರೆಯೋದಕ್ಕೆ, ಹಾಗೆ ಲ್ಯಾಂಗ್ವೇಜಲ್ಲೂ ಕೂಡ ಅವ್ರಿಗೆ ಬೇಕಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಇಲ್ಲಿ ಕನ್ನಡ ಭಾಷೆಯಲ್ಲಿ ಮಾತ್ರ ನನಗೆ ಲೈಕ್ ಕತೆಗಳನ್ನ ಅಥವಾ ಸ್ಟೋರಿ ಅಥವಾ ಏನಾದ್ರು ಒಂದು ಸೀನ್ನ ಬರೆಯೋದಕ್ಕೆ ಬರುತ್ತೆ, ಬೇರೆ ಲ್ಯಾಂಗ್ವೇಜಲ್ಲಿ ಬರೋದಿಲ್ಲ ಅಥವಾ ಇಂಗ್ಲೀಷಲ್ಲಿ ಮಾತ್ರ ಬರುತ್ತೆ ಅಂದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ನಿಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಆ ಲ್ಯಾಂಗ್ವೇಜ್ಗೆ ನೀವಿಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಯಾಕಂದರೆ ಇಲ್ಲಿ ಅವ್ರು ಕೊಟ್ಟಿರೋ ಹಾಗೆ ಡಿಫ್ರೆಂಟ್ ಲ್ಯಾಂಗ್ವೇಜಸ್ಗೂ ಕೂಡ ಇಲ್ಲಿ ಪ್ರಿಫರ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಟೋರಿ ಟೆಲ್ಲಿಂಗ್ ಅಂದರೆ ನೀವೇನು ದೊಡ್ಡ ದೊಡ್ಡ ಸ್ಟೋರಿಗಳನ್ನ ಬರಿಬೇಕು ಅಥವಾ ಲೈಕ್ 5 minutes 10 minutes ಇರಬೇಕು ಅನ್ನೋದೇನಿಲ್ಲ. ಚಿಕ್ಕ ಸೀನ್ಗಳಾಗಿರುತ್ತೆ. ಲೈಕ್ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಬ್ರ್ಯಾಂಡ್ದು ಅಡ್ವರ್ಟೈಸ್ಮೆಂಟ್ಸ್ಗೆ ಅಂತ ಒಂದು ಸೀನ್ನ ಅಲ್ಲಿ ಹೇಗೆ ಇಂಟ್ರಡ್ಯೂಸ್ ಮಾಡ್ತಾರೆ ಅಥವಾ ಹೇಳ್ತಾರೆ ಆ ಲಿಪ್ಸ್ಟಿಕ್ ಬಗ್ಗೆ, ಆ ರೀತಿ ಸೀನ್ಗಳನ್ನೆಲ್ಲ ನೀವು ಇಲ್ಲಿ ಬರಿಬೇಕಾಗಿರುತ್ತೆ ಅಷ್ಟೇ. ಇನ್ನು ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡಿದ್ರೆ, ದಿಸ್ ಈಸ್ ಆ್ಯನ್ ಎಲಿಗೆಂಟ್ ಆಪರ್ಚುನಿಟಿ ಫಾರ್ ಸಮ್ವನ್ ಅರ್ನಿಂಗ್ ಇನ್ ಅ ಕೆರಿಯರ್ ಟು ಲರ್ನ್, ಗ್ರೋ ಆ್ಯಂಡ್ ಡೆವಲಪ್ ದೇರ್ ಕ್ರಾಫ್ಟ್ ವಿತ್ ವರ್ಕಿಂಗ್ ವಿತ್ ಡಿವೈನ್ ಬ್ರ್ಯಾಂಡ್ಸ್ ಅಕ್ರಾಸ್ ಇಂಡಸ್ಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಇಲ್ಲಿ ಆಲ್ರೆಡಿ ಹೇಳಿರೋ ಹಾಗೆ ನೀವು ಫ್ರೆಷರ್ಸ್ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದು. ಹೇಗಂದರೆ ನೀವು ಇನ್ನೂ ಸ್ಟಾರ್ಟ್ ಮಾಡಬೇಕಂತ ಟ್ರೈ ಮಾಡ್ತಾ ಇದ್ದೀರಾ ಅಥವಾ ಇನ್ನೂ ಕಲಿಬೇಕು, ಇನ್ನೂ ಡೆವಲಪ್ ಆಗಬೇಕು ಈ ಫೀಲ್ಡಲ್ಲಿ, ಸ್ಟೋರಿಂಗ್ ಟೆಲ್ಲಿಂಗಲ್ಲಿ ಅಥವಾ ಕಂಟೆಂಟ್ ರೈಟಿಂಗಲ್ಲಿ ಅಂದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ಯಾಕಂದರೆ ಅವ್ರು ನಿಮಗೆ ಟ್ರೈನ್ ಮಾಡ್ತಾರೆ. ನೀವು ಮಿಸ್ಟೇಕ್ ಮಾಡಿದ ಕಡೆ ಅವ್ರು ನಿಮಗೆ ಗೈಡ್ ಕೂಡ ಮಾಡ್ತಾರೆ. ಸೊ ನೀವಿಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಯು ವಿಲ್ ವರ್ಕ್ ಕ್ಲೋಸ್ಲಿ ವಿತ್ ಅವರ್ ಕ್ರಿಯೇಟಿವ್ ಆ್ಯಂಡ್ ಸ್ಟ್ರಗಲ್ ಟೀಮ್, ಕಾಂಟ್ರಿಬ್ಯೂಟಿಂಗ್ ಫ್ರೆಶ್ ಐಡಿಯಾಸ್ ಆ್ಯಂಡ್ ರಿಫೈನ್ ಯೋರ್ ಅಬಿಲಿಟಿ ಟು ರೈಟ್ ಕಂಪ್ಲೀಟ್ಲಿ ಆ್ಯಂಡ್ ಆನ್ ಬೋರ್ಡಿಂಗ್ ಕಾಂಟ್ಯಾಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕ್ರಿಯೇಟಿವ್
ಟೀಮ್ ಜೊತೆ ಕ್ಲೋಸ್ ಆಗಿ ಅಥವಾ ಕ್ರಿಯೇಟಿವ್ ಟೀಮಲ್ಲಿ ನೀವು ಕೆಲಸನ ಮಾಡ್ತೀರಾ. ಯಾಕಂದರೆ ಅವರು ಐಡಿಯಾಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾರೆ, ನಿಮ್ಮ ಐಡಿಯಾಸ್ಗಳನ್ನ ನೀವು ಅವ್ರ ಜೊತೆ ಶೇರ್ ಮಾಡ್ಬೋದು. ಅವೆರಡನ್ನೂ ಕಂಬೈನ್ ಮಾಡಿ ಇಲ್ಲಿ ನೀವು ವರ್ಕ್ನ ಮಾಡ್ಬೋದಾಗಿರುತ್ತೆ. ಸೊ ಅದನ್ನೇ ಅವರಿಲ್ಲಿ ಮೆನ್ಷನ್ನ ಮಾಡಿರುವಂಥದ್ದು. ಸೊ ನೀವಿಲ್ಲಿ ಅವ್ರ ಜೊತೆ ಕಲಿಬೋದು, ಫ್ರೆಶ್ ಐಡಿಯಾಸ್ಗಳನ್ನ ಕೊಡ್ಬೋದು. ಹಾಗೆ ಅದು ಬ್ರ್ಯಾಂಡ್ಸ್ಗಳಿಗೂ ಕೂಡ ನಿಮ್ಮನ್ನ ಇಲ್ಲಿ ಸಜೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಾಟ್ ಯು ವಿಲ್ ಡೂ ಅಂತ ಮತ್ತೆ ಮೆನ್ಷನ್ ಮಾಡಿ, ಲೈಕ್ ನೀವು ಎಕ್ಸಾಕ್ಟಾಗಿ ಏನು ಕೆಲಸನ ಮಾಡ್ತೀರಾ ಅಂತ ಮೆನ್ಷನ್ ಮಾಡಿದ್ದಾರೆ. ರೈಟ್ ಎಂಗೇಜಿಂಗ್ ಆ್ಯಂಡ್ ಆನ್ ಬೋರ್ಡಿಂಗ್ ಕಾಂಟ್ಯಾಕ್ಟ್ಸ್ ಫಾರ್ ಸೋಷಿಯಲ್ ಮೀಡಿಯಾ, ವೆಬ್ಸೈಟ್, ಕಂಪನೀಸ್ ಆ್ಯಂಡ್ ಮಾರ್ಕೆಟಿಂಗ್ ಮೆಟೀರಿಯಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಸೋಷಿಯಲ್ ಮೀಡಿಯಾಗೂ ಕೂಡ ಕಂಟೆಂಟ್ಸ್ನ ಬರೀಬೋದು. ಈ ಕಂಪ್ನಿಯವರು ಬರೀ ಬ್ರ್ಯಾಂಡ್ಸ್ಗಳ ಜೊತೆ ವರ್ಕ್ ಮಾಡಲ್ಲ, ಸೋಷಿಯಲ್ ಮೀಡಿಯಾ, ವೆಬ್ಸೈಟ್ಗಳು ಅಥವಾ ಬೇರೆ ಬೇರೆ ಫೀಲ್ಡ್ಸ್ಗಳಲ್ಲೂ ಕೂಡ ವರ್ಕ್ನ ಮಾಡ್ತಾರೆ. ಅದಕ್ಕೆ ಅವರು ನಿಮ್ಮನ್ನ ಸಜೆಸ್ಟ್ ಮಾಡ್ಬೋದು. ಇವಾಗ ಎಕ್ಸಾಂಪಲ್ ನೀವು ರೀಲ್ಸ್ನ ನೋಡಬೇಕಾದ್ರೆ ಎಷ್ಟೊಂದು ಸ್ಟೋರೀಸ್ ರೀತಿಯಲ್ಲಿ ಬರುತ್ತಲ್ವ, ಅದನ್ನು ಕೂಡ ನೀವಿಲ್ಲಿ ಬರಿಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ, ಅಕಸ್ಮಾತ್ ನಿಮಗೆ ಬರೆಯೋಕ್ಕೆ ಬರೋದಿಲ್ಲ ಅಂದರೆ ನೀವು ಚಾಟ್ ಜಿ ಪಿ ಟಿ ಕೂಡ ಯೂಸ್ನ ಮಾಡ್ಬೋದು. ಚಾಟ್ ಜಿ ಪಿ ಟಿಲಿ ನೀವು ನ್ಯೂಸ್ ಸ್ಟೋರಿ ಅಥವಾ ಏನಾದ್ರು ಪ್ರಾಂಪ್ಟ್ಗಳನ್ನ ಹಾಕಿದ್ರೆ ಸಾಕಷ್ಟು ಇನ್ಫಾರ್ಮೇಷನ್ಸ್ ಅಥವಾ ಸ್ಟೋರಿಗಳನ್ನ ಕೊಡುತ್ತೆ. ಅದರಲ್ಲಿ ನೀವು ಸ್ಲೈಟ್ ಚೇಂಜಸ್ಗಳನ್ನ ಮಾಡಿ ಅಥವಾ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿಫೈ ಮಾಡ್ಕೊಂಡು ಇಲ್ಲಿ ನೀವು ಅದನ್ನು ಕೂಡ ಅವ್ರಿಗೆ ಸೆಂಡ್ ಮಾಡ್ಬೋದು. ಇನ್ನು ಸಪೋರ್ಟ್ ದ ಕಂಟೆಂಟ್ ಟೀಮ್ ಟು ಡೆವಲಪ್ ಆ್ಯಂಡ್ ಹ್ಯಾಂಡಲ್ ಬ್ರ್ಯಾಂಡ್ಸ್ ಆ್ಯಂಡ್ ಮೆಸೇಜ್ ಫೀಡ್ಬ್ಯಾಕ್ಸ್ ಅಂತ ಕೊಡಿ. ಸೊ ನೀವಿಲ್ಲಿ ಕಂಟೆಂಟ್ ಟೀಮ್ಗಳಿರುತ್ತೆ ಅಲ್ವಾ, ಬೇರೆ ಬೇರೆ ಟೀಮ್ಗಳಿರುತ್ತೆ. ನಿಮ್ಮ ಜೊತೆ ವರ್ಕ್ ಮಾಡುವಂಥ ಕಂಟೆಂಟ್ ಟೀಮ್ಗೆ ಸ್ವಲ್ಪ ಏನು ನರೇಟ್ ಮಾಡೋದಕ್ಕೆ ಅಥವಾ ಸ್ಟೋರೀಸ್ಗಳಿಗೆಲ್ಲ ನೀವಿಲ್ಲಿ ಹೆಲ್ಪ್ನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೊಲಾಬ್ರೇಟ್ ವಿತ್ ಡಿಸೈನರ್ ಆ್ಯಂಡ್ ಸ್ಟ್ರೇಟನ್ ಟು ಎನ್ಶೋರ್ ಚಾಯ್ಸಸ್ ಬ್ರ್ಯಾಂಡ್ ಕಮ್ಯುನಿಟೀಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಕೊಲ್ಯಾಬ್ರೇಷನ್ಸ್ ಇರುತ್ತೆ ಅಲ್ವಾ ಬ್ರ್ಯಾಂಡ್ಗಳ ಜೊತೆ. ಅವ್ರಿಗೆ ಇವಾಗ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿರೋ ಹಾಗೆ ಲಿಪ್ಸ್ಟಿಕ್ ಕೊಟ್ಟು ಇದಕ್ಕೆ ನಿಮಗೆ ಸ್ಟೋರಿ ಮಾಡಿ ಅಂದರೆ ಅದಕ್ಕೆ ನೀವು ಹೆಲ್ಪ್ ಮಾಡಬೇಕಾಗಿರುತ್ತೆ ಟೀಮ್ಗೆ, ಅಥವಾ ನೀವು ಸ್ಟೋರೀಸ್ನ ರೆಡಿ ಮಾಡಿ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ರಿಸರ್ಚ್ ಬ್ರ್ಯಾಂಡ್ ವಾಯ್ಸ್, ಇಂಡಿವಿಜುವಲ್ ಟರ್ಮ್ಸ್ ಆ್ಯಂಡ್ ಆಡಿಯೋ ಇನ್ಸ್ಪ್ಯಾಕ್ಟ್ ಟು ಇನ್ಫಾರ್ಮ್ ಯೋರ್ ರೈಟಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಸ್ಟೋರಿನ ಬರೆಯೋದಕ್ಕಿಂತ ಮುಂಚೆ ಬ್ರ್ಯಾಂಡ್ ವಾಯ್ಸ್ ಏನಿದೆ ಅಂದರೆ ಆ ಲಿಪ್ಸ್ಟಿಕ್ ಕ್ವಾಲಿಟೀಸ್ ಏನಿದೆ ಅಥವಾ ಅದು ಸ್ಪೆಷಾಲಿಟಿ ಏನಿದೆ ಅನ್ನೋದ್ರೆಲ್ಲ ಇನ್ಫಾರ್ಮೇಷನ್ಸ್ನ ತೊಗೊಂಡು ಆದಮೇಲೆ ಅದಕ್ಕೆ ಸೂಟ್ ಆಗೋ ಥರ ನೀವಿಲ್ಲಿ ಬರಿಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಅಸಿಸ್ಟಿಂಗ್ ಕ್ರಿಯೇಟಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಕಂಟೆಂಟ್ ಕ್ಯಾಂಡಿಡೇಟ್ಸ್ ಟು ಮಲ್ಟಿಪಲ್ ಬ್ರ್ಯಾಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಒಂದೇ ಬ್ರ್ಯಾಂಡ್ ಬಂದಿರೋದಿಲ್ಲ, ಸಾಕಷ್ಟು ಬ್ರ್ಯಾಂಡ್ಗಳಿರುತ್ತೆ, ಸಾಕಷ್ಟು ಕಂಪ್ನೀಸ್ಗಳು ಬಂದಿರುತ್ತೆ. ಅದೆಲ್ಲನೂ ಕೂಡ ನೀವು ಲಿಸ್ಟ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಟೈಮ್ ಅಪ್ ಟು ಡೇಟ್ ನೀವು ಅವ್ರು ಕೇಳಿರೋ ಸ್ಟೋರೀಸ್ಗಳನ್ನ ಅಥವಾ ಇನ್ಫಾರ್ಮೇಷನ್ಸ್ನ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಪ್ರೊಫೈಲ್ ಆ್ಯಂಡ್ ಎಡಿಟ್ ಕಂಟೆಂಟ್ ಟು ಮೇಂಟೈನ್ ಅಕ್ಯುರಸಿ ಇನ್ ಟೋನ್, ಸಿಸ್ಟಮ್ಸ್ ಆ್ಯಂಡ್ ಮೆಸೇಜಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಅದು ಟೋನ್ ಕೇಳಿರ್ತಾರೆ ಅಥವಾ ಒಂದು ರಾಕಲ್ಲಿ ಕೇಳಿರ್ತಾರೆ ಸ್ಟೋರಿನ ಅಥವಾ ಟ್ಯೂನ್ಗಳನ್ನ ಅಥವಾ ಸ್ಟೈಲ್ನ. ಕೆಲವೊಂದು ಕ್ಲಾಸಿಕಲ್ಲಿ ಕೇಳಿರ್ತಾರೆ, ಮೇಕಪ್ದಾಗಿರ್ಬೋದು ಅಥವಾ ಬೇರೆ ಇಂಡಸ್ಟ್ರಿಯವರಾಗಿರ್ಬೋದು. ಅದರ ತಕ್ಕನಾಗಿ ನೀವು ಅಥವಾ ಅದರ ಅಕಾರ್ಡಿಂಗ್ ಆಗಿ ಇಲ್ಲಿ ಸ್ಟೋರಿನ ಟ್ಯೂನ್ಗಳನ್ನ ನೀವು ಮಾಡಬೇಕಾಗಿರುತ್ತೆ. ಅದಾದಮೇಲೆ ಕಂಟೆಂಟ್ ಕ್ರಿಯೇಟಿಂಗ್ ಐಡಿಯಾಸ್ ಫಾರ್ ಕಂಪನೀಸ್ ಆ್ಯಂಡ್ ಆರ್ಗನೈಸ್ ಬ್ರ್ಯಾಂಡ್ ಸ್ಟೋರಿ ಟೆಲ್ಲಿಂಗ್ಸ್ ಅಂತ ಕೊಟ್ಟೆ. ಮತ್ತೆ ಅದನ್ನೇ ಅವ್ರು ಮೆನ್ಷನ್ ಮಾಡಿದ್ದಾರೆ. ಲೈಕ್ ಕಂಪನೀಸ್ಗಳಿಗೆ, ಬ್ರ್ಯಾಂಡ್ಸ್ಗಳಿಗೆ ನೀವಿಲ್ಲಿ ಔಟ್ ಗೋಯಿಂಗ್ ಬ್ರ್ಯಾಂಡ್ಸ್ಗಳಿಗೆ ಸ್ಟೋರಿ ಟೆಲ್ಲಿಂಗ್ಸ್ನ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ OUR ಅಂದರೆ ನಿಮ್ಮಲ್ಲಿ ಏನು ಕ್ವಾಲಿಟೀಸ್ ಇರಬೇಕು ಇಲ್ಲಿ ಅವರು ಹೈಯರಿಂಗ್ನ ಮಾಡೋದಕ್ಕೆ ಅಂದರೆ ಪ್ಯಾಷನೇಟ್ ರೈಟಿಂಗ್ ವಿತ್ ಅ ಸ್ಟ್ರಾಂಗ್ ಕಮ್ಯುನಿಟಿ ಆನ್ ಓವರ್ ಇಂಗ್ಲೀಷ್ ಆ್ಯಂಡ್ ಐ ಆನ್ ಡೀಟೇಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗಿಲ್ಲಿ ಇಂಗ್ಲೀಷಲ್ಲಿ ಬರೆಯೋದಕ್ಕೆ ಬರಬೇಕಾಗಿರುತ್ತೆ. ಹಾಗೆ ಸ್ಟ್ರಾಂಗ್ ಲೈಕ್ ಕಾನ್ಫಿಡೆನ್ಸ್ ಇರಬೇಕು, ಪ್ಯಾಷನ್ ಇರಬೇಕು ನಿಮಗೆ ಬರೆಯೋದಕ್ಕೆ. ಚಿಕ್ಕ ಪುಟ್ಟ ವಿಷಯಗಳ್ನು ಗಮನಿಸಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದಾಗ ಏನಾದ್ರು ಒಂದು ಪ್ರಾಡಕ್ಟ್ನ ಕೊಟ್ಟರು ಅಂತ ಇಟ್ಕೊಳ್ಳಿ, ಒಂದು ಫುಡ್ಡಿಂದ ಆಗಿರ್ಬೋದು, ಲೈಕ್ ಪಾಸ್ತಾ ಆ ರೀತಿ ಎಲ್ಲ ಕೊಟ್ಟರು ಅಂದರೆ ಚಿಕ್ಕ ಚಿಕ್ಕ ವಿಷಯಗಳ್ನು ಗಮನದಲ್ಲಿ ಇಟ್ಕೊಂಡು ಅವ್ರು ಕೊಟ್ಟಿರೋಂಥ ಡೀಟೇಲ್ಸ್ಗಳನ್ನ ನೋಡಿ ಸ್ಟೋರಿನ ಬರಿಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಅವ್ರು ಕೊಟ್ಟಿರೋಂಥ ಪಾಯಿಂಟ್ಸ್ಗಳನ್ನ ನೀವು ಚಾಟ್ ಜಿ ಪಿ ಟಿಗೆ ಹಾಕಿದ್ರೆ ಅದೇ ಒಂದು ಸ್ಟೋರಿನ ಬರ್ಕೊಟ್ಬಿಡುತ್ತೆ. ಅದರಲ್ಲಿ ನೀವು ಸ್ಲೈಟ್ ಚೇಂಜಸ್ನ ಮಾಡ್ಬೋದು ಅಥವಾ ಅದನ್ನು ಹಾಗೆ ಕೊಟ್ಟರು ನಡೆಯುತ್ತೆ. ಬಟ್ ನೀವು ಸ್ವಲ್ಪ ಸ್ಲೈಟ್ ಚೇಂಜಸ್ನ ಮಾಡಿದ್ರೆ ಹ್ಯೂಮನ್ ಆಗಿ ಅಂದರೆ ರೋಬೋಟಿಕ್ ಅಲ್ಲ, ನೀವೇ ಬರ್ತಿರೋದು ಅನ್ನೋ ಫೀಲ್ ಬರುತ್ತೆ ಅಂತ ಅಷ್ಟೇ. ಅದಾದಮೇಲೆ ಕ್ರಿಯೇಟ್ ಕಲ್ಚರ್ ಆ್ಯಂಡ್ ಎಂಗೇಜ್ ಟು ಲರ್ನ್ ದ ನರ್ಸಿಂಗ್ ಆಫ್ ಬ್ರ್ಯಾಂಡ್ ಕಮ್ಯುನಿಟೀಸ್ ಅಂತ ಕೊಟ್ಟೆ. ಓಕೆ, ಇಲ್ಲಿ ಕ್ರಿಯೇಟಿವ್ ಆಗಿ ಮತ್ತು ಟೀಮ್ ಜೊತೆ ಎಂಗೇಜ್ ಆಗಿ ಎಲ್ಲ ರೀತಿಯಲ್ಲೂ ನೀವು ಇಲ್ಲಿ ಬ್ರ್ಯಾಂಡ್ ಕೊಲ್ಯಾಬ್ ಜೊತೆ ವರ್ಕ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಹಾಗೆ ಕಂಫರ್ಟಬಲ್ ಅಡಾಪ್ಟಿಂಗ್ ವಿತ್ ರೈಟ್ ಸ್ಟೈಲ್ ಆ್ಯಂಡ್ ಡಿಫ್ರೆಂಟ್ ಬ್ರ್ಯಾಂಡ್ ವಾಯ್ಸ್ ಆ್ಯಂಡ್ ಇಂಡಿವಿಜುವಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಡಿಫ್ರೆಂಟ್ ರೈಟಿಂಗ್ ಸ್ಟೈಲ್ಸ್ ಆಗಿರ್ಬೋದು ಅಥವಾ
ಅಂದರೆ ಸ್ಟೋರೀಸಲ್ಲೇ ಡಿಫ್ರೆಂಟ್ ಸ್ಟೈಲ್ಸ್ ಇರುತ್ತೆ ಅಲ್ವಾ, ಕೆಲವೊಂದು ಫನ್ನಿ ಇರುತ್ತೆ, ಕೆಲವೊಂದು ಸೀರಿಯಸ್ ಇರುತ್ತೆ. ಆ ರೀತಿಯಾದಂಥ ಸ್ಟೈಲ್ಸ್ಗಳಲ್ಲೂ ನಿಮಗೆ ಬರೆಯೋಕ್ಕೆ ಆಗಬೇಕು ಬ್ರ್ಯಾಂಡ್ ವಾಯ್ಸಿಂಗ್ಗೆ ಅಂತ ಕೊಟ್ಟಿದ್ದಾರೆ. ಹಾಗೆ ಆರ್ಗನೈಸ್ ಆ್ಯಂಡ್ ಕ್ಯಾಪಬಿಲಿಟಿ ಟು ಮೇಂಟೈನ್ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಇನ್ ಅ ಫಾಸ್ಟ್ ಪ್ಲೇಸ್ ಎನ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಲ್ರೆಡಿ ನಾನು ನಿಮಗೆ ಹೇಳಿರೋ ಹಾಗೆ ಸಾಕಷ್ಟು ಬ್ರ್ಯಾಂಡ್ಸ್ಗಳು ಬರ್ತಾ ಇರುತ್ತೆ, ಒಂದೇ ಬ್ರ್ಯಾಂಡ್ ಇರೋದಿಲ್ಲ, ತುಂಬ ಕಂಪ್ನೀಸ್ಗಳು ಬಂದಿರುತ್ತೆ, ತುಂಬ ಸ್ಟೋರೀಸ್ಗಳು ನಿಮಗೆ ಆಫರ್ ಬರುತ್ತೆ ಅಂತ. ಅದೆಲ್ಲನೂ ಕೂಡ ನಿಮಗೆ ಟೈಮ್ ಸರಿಯಾಗಿ ಮ್ಯಾನೇಜ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಟೀಮ್ ಪ್ಲೇಯರ್ ಹೂ ಇನ್ವೆಲ್ಸ್ ಇನ್ ಅ ಕೊಲಾಬ್ರೇಟಿಂಗ್ ರಿಮೋಟ್ ಕ್ರಿಯೇಟಿವ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಟೀಮ್ ಪ್ಲೇಯರ್ ಆಗಿ ನೀವೇ ಕೆಲಸನ ಮಾಡಬೇಕಾಗಿರುತ್ತೆ. ಸೊ ನಿಮ್ಗೊಂದು ಕೆಲಸ ಕೊಟ್ಟರು ಅಂದರೆ ಅದನ್ನು ನೀವು ಕರೆಕ್ಟ್ ಟೈಮ್ಗೆ ಮಾಡ್ತಾ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ. ಇನ್ನು ಕ್ವಾಲಿಫಿಕೇಷನ್ಸ್ ನೋಡಿದ್ರೆ ನಿಮ್ಮಲ್ಲಿ ಏನು ಕ್ವಾಲಿಫಿಕೇಷನ್ಸ್ ಇರಬೇಕು ಅಂತ ನೋಡಿದ್ರೆ ಇಲ್ಲಿ ನಿಮಗೆ 0 to 1 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್ ಆರ್ ರಿಲೇಟೆಡ್ ಫೀಲ್ಡ್ಸ್, ಫ್ರೆಷರ್ಸ್ ವಿತ್ ಸ್ಟ್ರಾಂಗ್ ಪ್ಯಾಷನೇಟ್ ಆರ್ ವೆಲ್ಕಮ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗಿಲ್ಲಿ 0 to 1 year ಆಫ್ ಎಕ್ಸ್ಪೀರಿಯನ್ಸ್ ಕಂಟೆಂಟ್ ರೈಟಿಂಗಲ್ಲಿ ಅಥವಾ ಕಾಪಿ ರೈಟಲ್ಲಿ ಅಥವಾ ರಿಲೇಟೆಡ್ ಫೀಲ್ಡ್ಸ್ಗಳಿದ್ರೆ ನಿಮಗೆ ಪ್ಲಸ್ ಆಗುತ್ತೆ. ಫ್ರೆಷರ್ಸ್ ಆದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇನ್ನು ಬ್ಯಾಚುಲರ್ ಡಿಗ್ರೀಸ್ ಇನ್ ಇಂಗ್ಲೀಷ್, ಮಾಸ್ಟರ್ ಕಂಪ್ನಿ ಮಾರ್ಕೆಟಿಂಗ್ ಆರ್ ರಿಲೇಟೆಡ್ ಫೀಲ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮಲ್ಲಿ ಬ್ಯಾಚುಲರ್ ಡಿಗ್ರಿನ ಮಾಡಿರಬೇಕಾಗಿರುತ್ತೆ ಇಂಗ್ಲೀಷಲ್ಲಿ, ಕನ್ನಡದಲ್ಲ ಇಂಗ್ಲೀಷಲ್ಲಿ. ಇನ್ನು ಬೇರೆ ರೀತಿಯ ಮಾರ್ಕೆಟಿಂಗಲ್ಲಿ ಅಥವಾ ರಿಲೇಟೆಡ್ ಫೀಲ್ಡ್ಸಲ್ಲಿ ನೀವೇನಾದ್ರು ಬ್ಯಾಚುಲರ್ ಡಿಗ್ರಿ BCom ಆ ರೀತಿ ಮಾಡ್ಕೊಂಡಿದ್ರೆ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಪರ್ಫೆಕ್ಟ್ ಆರ್ ಸಿಂಪಲ್ ಫಾರ್ ಕ್ಯಾಸ್ಟ್ ಯು ರೈಟ್ ಎಬಿಲಿಟಿ ಟು ಕ್ರಿಯೇಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಪ್ಯಾಷನೇಟ್ ಇರಬೇಕು ಅಥವಾ ಸಿಂಪಲ್ ಆಗಿ ಶೋಕೇಶ್ ಮಾಡೋದಕ್ಕೆ ಬರಬೇಕು. ಒಂದು ಪ್ರಾಡಕ್ಟ್ ಅಥವಾ ಏನಾರು ಒಂದು ಕೊಟ್ಟು ನಿಮಗೆ ಸ್ಟೋರಿನ ಬರೆಯಿರಿ ಅಂದರೆ ಅದು ಸಿಂಪಲ್ ಆಗಿದ್ರು ಸ್ಟೋರಿ ಆ ಪ್ರಾಡಕ್ಟ್ ಶೋಕೇಸ್ ಆಗಬೇಕು, ಅಲ್ಲಿ ಇರಬೇಕು, ತುಂಬ ಕಾಣಿಸ್ಕೊಳ್ಬೇಕು, ಆ ರೀತಿ ನಿಮಗೆ ಬರೆಯೋದಕ್ಕೆ ಆಗಬೇಕು ಅಂತ ಕೊಟ್ಟಿದ್ದಾರೆ. ಹಾಗೆ ಇಂಟರ್ನ್ಶಿಪ್ ಆಫ್ ಫ್ರೀಲಾನ್ಸಿಂಗ್ ಎಕ್ಸ್ಪೀರಿಯನ್ಸ್ ಇನ್ ಕಂಟೆಂಟ್ ರೈಟಿಂಗ್ ಇಸ್ ಅ ಪ್ಲಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಕಂಟೆಂಟ್ ರೈಟಿಂಗಲ್ಲಿ ಇಂಟರ್ನ್ಶಿಪ್ ಮಾಡಿದರೆ ಅಥವಾ ಫ್ರೀಲಾನ್ಸಿಂಗ್ ಬೇರೆ ಲೈಕ್ ಸೆಲೆಬ್ರಿಟೀಸ್ ಅಥವಾ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನ ನಡೆಸ್ತಿರೋರಿಗೆ ನೀವೇನಾದ್ರು ಕಂಟೆಂಟ್ ರೈಟಿಂಗ್ ಮಾಡಿಕೊಟ್ಟಿದ್ರೆ ಈ ರೀತಿ ಎಲ್ಲ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ ಇಲ್ಲಿ ಪ್ಲಸ್ ಆಗುತ್ತೆ ಅಂತ, ಇರಲೇಬೇಕು ಅಂತ ಏನಿಲ್ಲ, ಪ್ಲಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವೈ ಜಾಯಿನ್ ಅಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಕೆಲಸ ಮಾಡೋದ್ರಿಂದ ನಿಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ವರ್ಕಿಂಗ್ ರಿಮೋಟ್ಲಿ ವಿತ್ ಅ ಟ್ಯಾಲೆಂಟೆಡ್ ಕ್ರಿಯೇಟಿವ್ ಟೀಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಒಳ್ಳೆ ಕಂಪ್ನಿ, ಟ್ಯಾಲೆಂಟೆಡ್ ಕಂಪ್ನಿ ಮತ್ತು ಕ್ರಿಯೇಟಿವ್ ಕಂಪ್ನಿ ಟೀಮಲ್ಲಿ ನೀವು ವರ್ಕ್ ಮಾಡೋಕ್ಕೆ ನಿಮಗೆ ಆಪರ್ಚುನಿಟಿ ಸಿಗುತ್ತೆ. ಹಾಗೆ ಗೇನ್ ಆ್ಯಂಡ್ ಆನ್ ಎಕ್ಸ್ಪೀರಿಯನ್ಸ್ ಅಕ್ರಾಸ್ ಬ್ರ್ಯಾಂಡಿಂಗ್, ಅಕ್ಯುರಸಿ ಆ್ಯಂಡ್ ಡಿಜಿಟಲ್ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಬೇರೆ ಬ್ರ್ಯಾಂಡ್ಗಳ ಜೊತೆ ಅಥವಾ ಅಡ್ವೈಸರ್ಸ್ ಅಥವಾ ಕಂಪ್ನಿಗಳ ಜೊತೆ ನಿಮಗೆ ಕನೆಕ್ಷನ್ ಕೂಡ ಬಿಲ್ಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಲರ್ನ್ ಫ್ರಮ್ ಎಕ್ಸ್ಪೀರಿಯನ್ಸ್ ಪ್ರೊಫೆಷನಲ್ಸ್ ಆ್ಯಂಡ್ ಡೆವಲಪ್ ಯುವರ್ ಸ್ಟ್ರಾಟಜಿ ಸ್ಟೋರಿ ಟೆಲ್ಲಿಂಗ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರ್ತಾರೆ ಅಲ್ವಾ, ಆಲ್ರೆಡಿ ಪ್ರೊಫೆಷನಲ್ಸ್ ಯಾರಿದ್ದಾರೆ ಕಂಟೆಂಟ್ ರೈಟಿಂಗಲ್ಲಿ ಅಥವಾ ಈ ಫೀಲ್ಡಲ್ಲಿ, ಅವರಿಂದ ನಿಮಗೆ ಅಡ್ವೈಸ್ ಸಿಗುತ್ತೆ, ನೀವು ಕಲಿಬೋದು ಅವರಿಂದ. ಹಾಗೆ ನಿಮ್ಮ ಸ್ಟೋರಿ ಟೆಲ್ಲಿಂಗ್ ಸ್ಕಿಲ್ಸ್ನು ಕೂಡ ನೀವು ಇಂಪ್ರೂವ್ ಮಾಡ್ಕೊಬೋದು ಅಂತ ಕೊಟ್ಟಿದ್ದಾರೆ. ಇನ್ನು ಬಿ ಪಾರ್ಟ್ ಆಫ್ ಆ್ಯನ್ ದಟ್ ವ್ಯಾಲಿಡ್ ಕ್ರಿಯೇಟಿವ್ ಓನರ್ಶಿಪ್ಸ್ ಆ್ಯಂಡ್ ಪರ್ಫಾರ್ಮೆನ್ಸಲ್ ಗ್ರೋತ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಯಾರು ವ್ಯಾಲ್ಯೂ ಕೊಡ್ತಾರೆ ಕ್ರಿಯೇಟಿವಿಟಿಗೆ ಅಥವಾ ಓನರ್ಶಿಪ್ಗೆ ಅಥವಾ ಪರ್ಫಾರ್ಮೆನ್ಸ್ಗೆ ಯಾರು ವ್ಯಾಲ್ಯೂ ಕೊಡ್ತಾರೆ, ಪರ್ಫಾರ್ಮೆನ್ಸ್ಗೆ ಗ್ರೋತ್ ಎಲ್ಲಿದೆ ಅಲ್ಲಿ ನೀವು ವರ್ಕ್ ಮಾಡೋದ್ರಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನು ನಿಮಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿ ನಿಮಗೆ ಹೆಲ್ಪ್ ಆಗೋದೇನು ಅಂದರೆ ಟು ಅಪ್ಲೈಯಲ್ಲಿ ಅವರು ನಿಮಗೆ ಕಂಪ್ನಿಯ ಇಮೇಲ್ ಕೊಟ್ಟಿದ್ದಾರೆ. ಓಕೆನಾ, ಸೊ ನೀವಲ್ಲಿ ಡೈರೆಕ್ಟಾಗಿ HR ಅಥವಾ ಕಂಪ್ನಿಗೆ ಮೆಸೇಜ್ನ ಮಾಡ್ಬೋದು. ಅದರಿಂದ ನಿಮಗೆ ಫಾಸ್ಟ್ ರಿಪ್ಲೈ ಕೂಡ ಸಿಗುತ್ತೆ, ಹಾಗೆ ಅಕ್ಯುರಸಿ ರಿಪ್ಲೈ ಕೂಡ ಇರುತ್ತೆ. ಎಷ್ಟೋ ಜನ ನಾವು ಲಿಂಕ್ಡ್ಇನ್ನಲ್ಲಿ ತುಂಬ ಲೈಕ್ ಜಾಬ್ಸ್ಗಳಿಗೆ ಕಂಪ್ನಿಗಳಿಗೆ ಅಪ್ಲೈನ ಮಾಡಿದ್ದೀವಿ, ಬಟ್ ನಮಗೆ ರಿಪ್ಲೈ ಬಂದಿಲ್ಲ ಅಂತ ಮೆಸೇಜ್ನ ಮಾಡ್ತಾಯಿದ್ರಿ. ಅವರು ಈ ಜಾಬ್ಗೆ ಲೈಕ್ ಈ ಫೀಲ್ಡಲ್ಲಿ ಅಥವಾ ಈ ಜಾಬಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾಕಂದರೆ ಕಂಪ್ನಿಗೆ ಡೈರೆಕ್ಟಾಗಿ ಇಮೇಲಲ್ಲಿ ಮೆಸೇಜ್ ಹೋಗೋದ್ರಿಂದ ಅವರ ರಿಪ್ಲೈ ಬರ್ಬೋದು ಅನ್ನೋದ್ರಿಂದ. ಸೊ ಇಲ್ಲಿ ನೀವು ಈ ಇಮೇಲ್ಗೆ ರಿಪ್ಲೈನ ಲೈಕ್ ಮೆಸೇಜ್ನ ಮಾಡ್ಬೋದು, ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡಿ ಅಥವಾ ಏನಾದ್ರು ಬಾಡಿನ ಬರೆದು ಅಥವಾ ನಿಮ್ದು ಏನಾದ್ರು ಸ್ಟೋರಿ ಇದ್ದರೆ ಆಲ್ರೆಡಿ ಬರೆದಿದ್ರೆ ಅದನ್ನು ಅಟ್ಯಾಚ್ ಮಾಡಿ ಇಲ್ಲಿ ಕಳಿಸ್ಬೋದು. ಇಲ್ಲ ಅಂದರೆ ಮೇಲ್ಗಡೆ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಕಳಿಸ್ಬೋದು. ಇಲ್ಲಿ ನೀವು ಇಮೇಲಲ್ಲಿ ಮಾಡಿದ್ರೆ ಅವ್ರ ಕಡೆಯಿಂದ ಇಮೇಲಲ್ಲಿ ನಿಮಗೆ ವಾಪಸ್ಸು ರಿಪ್ಲೈ ಬರುತ್ತೆ, ಅಥವಾ ನೀವೇನಾದ್ರು ಕಾಂಟ್ಯಾಕ್ಟ್ ನಂಬರ್ನ ಮೆನ್ಷನ್ ಮಾಡಿದರೆ ಅವ್ರ ಕಡೆಯಿಂದ ಕಾಲ್ ಕೂಡ ಬರ್ಬೋದು. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾವುದೇ ಅನ್ನೋನ್ ನಂಬರಿಂದ ನಿಮಗೆ ಕಾಲ್ ಅಥವಾ ಇಮೇಲ್ ಬಂದರೆ ರಿಸೀವ್ ಮಾಡಿ ಕಾನ್ಫಿಡೆಂಟ್ ಆಗಿ ಆನ್ಸರ್ನ ಮಾಡಿ.
ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅಥವಾ ಇಷ್ಟ ಆಯಿತು ಅಂದರೆ ಈಗಲೇ ಹೋಗಿ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕೆಲಸ ಹುಡುಕ್ತಾ ಇರೋವಂಥ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೆ ಡೈಲಿ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಇದೇ ರೀತಿಯಾದಂಥ ಒಂದು ಜೆನ್ಯೂನ್ ಜಾಬ್ ಅಪ್ಡೇಟ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.